ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಒಂದು ಚಮತ್ಕಾರಿ ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಆ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ದೇವಾಲಯ ಇರುವಂತಹದ್ದು ಬೆಂಗಳೂರಿನ ಪ್ರಸಿದ್ಧ ಬಡಾವಣೆಗಳಲ್ಲಿ ಒಂದಾದಂತಹ ವಿದ್ಯಾರಣ್ಯಪುರಂ ಬಡಾವಣೆಯಲ್ಲಿ. ಈ ಒಂದು ದೇವಾಲಯ ತುಂಬಾನೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ವಿದ್ಯಾರಣ್ಯಪುರಂ ಆ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ದರ್ಶನ ಮಾಡಿಕೊಳ್ಳಲು ನಗರದ ನಾನಾ ಬಡಾವಣೆಗಳಿಂದ ಇಲ್ಲಿಗೆ ಆಗಮಿಸ್ತಾರೆ. ಹಾಗೆಯೇ ಈ ತಾಯಿಗೆ ನಿಂಬೆಹಣ್ಣಿನ ದೀಪ, ಕುಂಬಳಕಾಯಿಯ ಒಂದು ದೀಪವನ್ನ ಆರತಿ ಮಾಡ್ತಾರೆ. ತುಪ್ಪದ ದೀಪವನ್ನ ಪ್ರತಿ ಶುಕ್ರವಾರ ಮಂಗಳವಾರದಂದು ಕೂಡ ವಿಶೇಷವಾಗಿ ಆರತಿಯನ್ನ ಮಾಡ್ತಾರೆ ಬರುವಂತಹ ಭಕ್ತಾದಿಗಳು. ಈ ಒಂದು ದೇವಾಲಯದ ಗೋಪುರ ಏನಿದೆ ಅದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಈ ದೇವಾಲಯದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಹಾಗೇನೆ ಈ ದೇವಾಲಯ ನಿರ್ಮಾಣ ಮಾಡಿದ್ದು ಯಾರು, ಯಾವಾಗ ನಿರ್ಮಾಣ ಮಾಡಿದ್ರು ಎನ್ನುವಂತಹದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಏನನ್ನ ಹೇಳ್ತಾರೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದಂದು ಮಹಿಳೆಯರು ತುಪ್ಪದ ದೀಪ, ಬೂದು ಕುಂಬಳಕಾಯಿಯ ಒಂದು ದೀಪ, ಹಾಗೆಯೇ ಬೆಲ್ಲದ ಆರತಿ, ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ. ದೃಷ್ಟಿ ಪರಿಹಾರಕ್ಕೆ ಕುಂಬಳಕಾಯಿ ದೀಪ, ಹಾಗೆ ಹರಕೆಗೆ ನಿಂಬೆಹಣ್ಣಿನ ದೀಪ, ಬೆಲ್ಲದ ಆರತಿ. ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡ ನಂತರ ಬೆಲ್ಲದ ಆರತಿಯನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ತಾಯಿಯನ್ನ ಹರಕೆ ಮಾಡ್ಕೊಳ್ಳೋದನ್ನ, ಹಾಗೆ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳೋದನ್ನ ನಾವಿಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ನಡೆಯುವಂತಹ ಪೂಜೆ ಅಂದ್ರೆ ಅದು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ. ನಾವಿಲ್ಲಿ ವಿಶೇಷ ಕೌಂಟರ್ ಮುಖಾಂತರ ಕೂಡ ಟಿಕೆಟ್ ಅನ್ನ ಪಡೆದು ದರ್ಶನವನ್ನ ಪಡ್ಕೊಳ್ಬಹುದು. ವಿಶೇಷ ದರ್ಶನಕ್ಕೆ 100 ರೂಪಾಯಿ, ಹಾಗೆಯೇ ಉಚಿತ ಪ್ರವೇಶ ಕೂಡ ಇದೆ. ಇಲ್ಲಿ ನಾವು 30 ಮತ್ತು 100 ರೂಪಾಯಿ ಒಂದು ವಿಶೇಷವಾದಂತಹ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು. ಸಾಕಷ್ಟು ಭಕ್ತರು ಇಲ್ಲಿ ಆಗಮಿಸ್ತಾರೆ. ಬೆಂಗಳೂರಿನ ನಾನಾ ಒಂದು ಬಡಾವಣೆಗಳಿಂದ, ನಾನಾ ಕಡೆಗಳಿಂದ ಈ ಸ್ಥಳಕ್ಕೆ ಆಗಮಿಸ್ತಾರೆ. ಅದಷ್ಟೇ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂತಹ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾಗೆಯೇ ಬೆಂಗಳೂರಿನ ಸೌತ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಥಳಗಳಿಂದ ಕೂಡ ಈ ಒಂದು ವಿಶೇಷ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾರೆ. ಇನ್ನು ದೇವಾಲಯದಲ್ಲಿ ನಾವು ಎಂಟರ್ ಆದ ತಕ್ಷಣ ನಮಗೆ ವಿಶೇಷವಾಗಿ ಕಾಣಿಸಿಕೊಳ್ಳುವಂತಹದ್ದು ಮೇನ್ ಎಂಟ್ರೆನ್ಸ್ ಡೋರ್. ಅಂದರೆ ತುಂಬ ದೊಡ್ಡದಾದಂತಹ ಒಂದು ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ ಮೇನ್ ಎಂಟ್ರೆನ್ಸ್ ಅಲ್ಲಿ. ಹಾಗೆಯೇ ದೇವಾಲಯದಲ್ಲಿ ಭಕ್ತರು ಇಲ್ಲಿ ಬಂದಾಗ ತಮಗಿಷ್ಟವಾದಂತಹ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಳೋದಿಕ್ಕೆ ಒಂದು ಪೂಜಾ ಒಂದು ಸಾಮಗ್ರಿಗಳಿರಬಹುದು, ಅಥವಾ ಮನೆಗೆ ಬೇಕಾದಂತಹ ಒಂದಷ್ಟು ಶಾಪಿಂಗ್ ವ್ಯವಸ್ಥೆ ಕೂಡ ಹೊರಗಡೆ ಇದೆ. ಇಲ್ಲಿ ನಾವು ನೋಡ್ತಾ ಇರೋದು ಮೇನ್ ಎಂಟ್ರೆನ್ಸ್, ದೇವಾಲಯದ ಮೇನ್ ಎಂಟ್ರೆನ್ಸ್ ನೋಡ್ತಿದ್ದೀವಿ. ಮಂಗಳವಾರ ಶುಕ್ರವಾರ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅದನ್ನ ನಾವೀಗ ಕಾಣ್ತಾ ಇದ್ವಿ ಈ ದೃಶ್ಯಗಳಲ್ಲಿ ಕೂಡ. ಇಲ್ಲಿ ಶ್ರೀ ಕಾಳಿಕಾ ದೇವಿಗೆ ಸಮರ್ಪಿತವಾದಂತಹ ದೇವಾಲಯ ಆಗಿರೋದ್ರಿಂದ ಆ ರೀತಿಯ ಒಂದು ವಿಗ್ರಹಗಳನ್ನೇ ನಾವು ಇಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಅದಷ್ಟೇ ಅಲ್ಲ, ಇಲ್ಲಿ ಬಹುದೇವತಾ ದೇವಾಲಯ ಆಗಿರೋದ್ರಿಂದ, ದೇವಾಲಯ ಸಂಕೀರ್ಣ ಆಗಿರೋದ್ರಿಂದ ನಾವು ಮತ್ತಷ್ಟು ದೇವರುಗಳನ್ನ ಕೂಡ ನಾವಿಲ್ಲಿ ದರ್ಶನವನ್ನ ಪಡ್ಕೊಳ್ಬಹುದು. ಉದಾಹರಣೆಗೆ ಶಕ್ತಿ ಗಣಪತಿ, ಕಾಳಿಂಗ ನರ್ತನ ಕೃಷ್ಣನನ್ನ ನೋಡ್ಬೋದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ನೋಡ್ಬೋದು, ಯೋಗ ನರಸಿಂಹ ಸ್ವಾಮಿ ದೇವರನ್ನ ಕಾಣ್ಬೋದು, ನವಗ್ರಹಗಳನ್ನ ಕಾಣ್ಬೋದು. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಆಂಜನೇಯ ಸ್ವಾಮಿಯ ಹೃದಯದಲ್ಲಿ ರಾಮ ಮತ್ತು ಸೀತೆ ನೆಲೆಸಿರುವುದನ್ನ ವಿಶೇಷವಾಗಿ ಕಾಣ್ಬೋದು. ಇಲ್ಲಿ ವಸ್ತ್ರ ಸಂಹಿತೆಯನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ದೇವರ ಒಂದು ದೇವಾಲಯದ ಗೋಪುರವನ್ನ ನೋಡ್ತಾ ಇದ್ವಿ. ಹಾಗೇನೆ ತಾಯಿಯ ಗರ್ಭಗುಡಿಯ ಒಂದು ಸ್ಥಳದಲ್ಲಿರ್ತಕ್ಕಂತಹ ದೇವಿಯನ್ನು ಕೂಡ ನೋಡ್ತಾ ಇದ್ವಿ. ಇಲ್ಲಿ ನಾವು ನೋಡ್ತಾ ಇದ್ದು ಶ್ರೀ ಚಕ್ರದ ಜೊತೆಗೆ ಸಪ್ತಮಾತೃಕೆಯರ ವಿಗ್ರಹಗಳನ್ನ, ಹಾಗೇನೆ ಹಳ್ಳಿ ದೋಷ ಪರಿಹಾರಕ್ಕೆ, ಅಲ್ಲಿ ಬಿದ್ದ ದೋಷ ಪರಿಹಾರಕ್ಕೂ ಕೂಡ ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಹಳ್ಳಿಗಳನ್ನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತೆ ಅನ್ನುವಂತಹದ್ದು ಭಕ್ತಾದಿಗಳ ನಂಬಿಕೆ. ಹಾಗೇನೆ ದೇವಾಲಯದ ಒಂದು ಸಂಕೀರ್ಣದಲ್ಲಿ ನಾವು ಶನೈಶ್ಚರ ಸ್ವಾಮಿಯನ್ನ ನೋಡ್ಬೋದು, ಯಕ್ಷಿಣಿ ದೇವಿಯನ್ನ ಕೂಡ ನೋಡ್ಬೋದು. ಈ ಒಂದು ಯಕ್ಷಿಣಿ ದೇವಿಗೆ ಬೇಡಿಕೆಗಳನ್ನ ಚೀಟಿಯಲ್ಲಿ ಬರೆದು ಕಟ್ತಾರೆ. ತಮ್ಮ ಬೇಡಿಕೆ ಈಡೇರಿದ ನಂತರ ತಾಯಿಯ ದರ್ಶನಕ್ಕೆ ಮತ್ತೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಪ್ರಧಾನ ದೇವತೆಯಾದ ಶ್ರೀ ಕಾಳಿಕಾ ದುರ್ಗಾ ಅಮ್ಮನವರನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಈ ರೂಪದಲ್ಲೇನೆ ನಾವು ಗರ್ಭಗುಡಿಯಲ್ಲಿ ತಾಯಿಯನ್ನ ದರ್ಶನವನ್ನ ಪಡ್ಕೊಳ್ಳುವಂತಹದ್ದು. ಇನ್ನು ಈ ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ಹೋಮ ನಡೀತಾ ಇರುತ್ತೆ.
ಪ್ರತಿನಿತ್ಯ ಕೂಡ ಈ ಹೋಮ ನಡೆಯುತ್ತೆ ಇಲ್ಲಿ ಸುಮಾರು 7 ಗಂಟೆಯ ಸಮಯದಲ್ಲಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಬೀಗಗಳನ್ನು ಕಟ್ಟುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಕೂಡ ಇಡ್ತಾರೆ. ನಾವಿಲ್ಲಿ ವಿಶೇಷವಾಗಿ ಏಕಾಂಬರೇಶ್ವರ ಸದಾಶಿವ ದೇವರ ದರ್ಶನವನ್ನು, ಶಿವನ ದರ್ಶನವನ್ನು ಕೂಡ ಮಾಡ್ಕೊಳ್ತೀವಿ ನಂದಿಯ ಜೊತೆಗೆ. ಇನ್ನು ಪ್ರಧಾನ ದೇವತೆ ಅಂದರೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಾಲಯದಲ್ಲಿ ಶಕ್ತಿ ಗಣಪತಿಯ ದರ್ಶನವನ್ನು ಕೂಡ ನಾವು ಮಾಡ್ಕೋಬಹುದು. ಇಲ್ಲಿ ದೇವಾಲಯದ ಗೋಪುರದಲ್ಲಿ ನಾವು ಬಹುದೇವತಾ ವಿಗ್ರಹಗಳನ್ನು ಕೂಡ ಕಾಣ್ಬೋದು. ಸಾಲಲ್ಲಿ ನಿಂತಿರುವಂತಹ ಭಕ್ತರು ದೇವರ ದರ್ಶನಕ್ಕೆ ತುಂಬ ಹೊತ್ತೇ ತಗೊಳ್ತಾರೆ. ನಟರಾಜ ಸ್ವಾಮಿಯನ್ನ ನೋಡ್ಬೋದು, ನರ್ತನ ಕೃಷ್ಣನನ್ನ ನಾವು ದರ್ಶನ ಮಾಡ್ಕೋಬೋದು. ದೇವಾಲಯ ತುಂಬಾನೇ ಅದ್ಭುತವಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ನಮಗಾಗುತ್ತೆ. ಅಷ್ಟೇ ಅಲ್ಲ, ಒಂದು ದೇವರ ಒಂದು ದರ್ಶನದಿಂದ ನಮ್ಮ ಕೆಲಸಗಳಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಈ ಒಂದು ದೇವಾಲಯದಲ್ಲಿ. ಇನ್ನು ತಾಯಿಯನ್ನು ನಾವು ಗರ್ಭಗುಡಿಯಲ್ಲಿ ಈ ರೀತಿಯಾಗಿ ಕಾಣ್ತೀವಿ. ಇನ್ನು ದೇವಾಲಯದ ಸುತ್ತಲೂ ಕೂಡ ನಾವು ಯೋಗ ನರಸಿಂಹ ಸ್ವಾಮಿಯನ್ನು ನೋಡ್ತಾ ಇದ್ವಿ. ದೇವಾಲಯದ ಸುತ್ತಲೂ ಕೂಡ ನಾವು ನಾಗ ಲಿಂಗಗಳನ್ನು ಕೂಡ ನಾವು ಕಾಣ್ಬೋದು. ನಾಗ ಪ್ರತಿಷ್ಠೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ದೇವಾಲಯದಲ್ಲಿ. ಒಂದು ಸಾಯಂಕಾಲದ ಸಮಯದಲ್ಲಿ ದೇವಾಲಯ ದೃಶ್ಯ ನೋಟವನ್ನು ಕೂಡ ನೋಡಿದ್ವಿ. ಹಾಗೆಯೇ ದೇವಾಲಯದ ಒಳಗಡೆ ನಾವು ದರ್ಶನಕ್ಕೆ, ತಾಯಿಯ ದರ್ಶನಕ್ಕೆ ಹೋಗಬೇಕಾದ್ರೆ ಆ ಒಂದು ಗೋಪುರದ ಒಂದು ಆಕರ್ಷಣೆ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ದೇವಾಲಯದಲ್ಲಿ ಬಂದಿರುವಂತಹ ಭಕ್ತಾದಿಗಳು ದೇವಿಯನ್ನ ದರ್ಶನ ಮಾಡಿಕೊಂಡು ನಂತರ ಯಕ್ಷಿಣಿಗೆ ತಮ್ಮ ಬೇಡಿಕೆಗಳನ್ನ ಕಟ್ಟಿ ಹೋಗ್ತಾರೆ. ಇಲ್ಲಿ ಗಂಧದ ಅಲಂಕಾರದಲ್ಲಿ ತಾಯಿಯ ಒಂದು ರೂಪವನ್ನ ಕೂಡ ನೋಡ್ತಾ ಇದ್ದೀವಿ. ಮೇನ್ ಗೋಪುರ ಏನಿದೆ ಆ ಒಂದು ಗೋಪುರವನ್ನು ಕೂಡ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನನ್ನ ಭೇಟಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ವಿದ್ಯಾರಣ್ಯಪುರಂನಲ್ಲಿ ಇರ್ತಕ್ಕಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಸಂಪೂರ್ಣ ಒಂದು ವಿಶೇಷ ವಿಡಿಯೋ. ಈ ದೇವಾಲಯಕ್ಕೆ ನೀವೇನಾದರೂ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೆ ಒಂದು ನಿಂಬೆಹಣ್ಣಿನ ದೀಪ ಅಥವಾ ಕುಂಬಳಕಾಯಿಯ ದೀಪ ಅಥವಾ ಬೆಲ್ಲದ ದೀಪವನ್ನು ಹಚ್ಚುವುದರ ಮೂಲಕ ನಿಮ್ಮ ಬೇಡಿಕೆಗಳನ್ನು ಕೂಡ ಇಟ್ಟು ಅವುಗಳಲ್ಲಿ ನೀವು ಯಶಸ್ಸನ್ನು ಕೂಡ ಕಾಣ್ಬೋದು. ಸಾಕಷ್ಟು ಜನ ಇಲ್ಲಿಗೆ ಬರುವಂತಹ ಭಕ್ತರು ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡು ನನ್ನ ಒಂದು ವಿಡಿಯೋ ಮುಖಾಂತರ. ಇದಾಗಿತ್ತು ನನ್ನ ಇವತ್ತಿನ ದೇವಾಲಯ ದರ್ಶನದ ಭೇಟಿ. ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೆಯ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.